ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಗುಳ್ಳೆಮ್ ಜಾತ್ರೆ ಇದೆ. ಸೊ ಗುಳ್ಳೆಮ್ ಜಾತ್ರೆಗೆ ಹೋಗೋಕೆ ಮುಂಚೆನೇ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮರಿಗಳಿಗೆ ಹುಲ್ಲು ಕೊಯ್ಕೊಂಬರೋ ಡೈಲಿ ಕೆಲಸ ಇದು. ಮರಿ ಮತ್ತು ಎಮ್ಮೆಗಳಿಗೆ ಹುಲ್ಲು ಅಂದರೆ ಹುಲ್ಲು ಬೀಜ ಹಾಕಿದ್ವಿ ನಾವು. ಸೊ ಅದನ್ನು ಹುಲ್ಲು ಕೊಯ್ತಾ ಇದ್ವಿ. ಸೊ ಆಲ್ರೆಡಿ ಕೊಯ್ದ ಮೇಲೆ ಮತ್ತೆ ಬಂದು ಮನೆ ಹತ್ರ ಮಿಷಿನ್ನಲ್ಲಿ ಹಾಕಿ ಕಟ್ ಮಾಡ್ತಾ ಇದ್ವಿ. ಜಾತ್ರೆ ಬಂದ್ಬಿಟ್ಟು ಭಾಳಷ್ಟು ಅದ್ಧೂರಿಯಾಗಿ ಪ್ರತಿ ವರ್ಷವೂ ನಡೆಯುತ್ತೆ. ಸಾವಿರಾರು ಭಕ್ತರು ಕೂಡ ಸುತ್ತಮುತ್ತಲಿನ ಊರರೆಲ್ಲ ಬರ್ತಾರೆ. ಇದು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಯಾಕಂದರೆ ಅಷ್ಟು ಜನಪ್ರಿಯವಾಗಿದೆ ಈ ಜಾತ್ರೆ ಬಂದ್ಬಿಟ್ಟು. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ನೆಕ್ಸ್ಟ್ ನಾವು ಗುಳ್ಳೆ ಜಾತ್ರೆಗೆ ಬಂದಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಪ್ರಸ್ತುತ ಗುಳ್ಳೆ ಗಾದಲಿಂಗಪ್ಪ ದೇವರ ಗುಡಿ ಮುಂದೆನೇ ಇದ್ದೀವಿ. ಸೊ ನನ್ನ ಹೆಸರೇನು ಇಟ್ಟಿದ್ದಾರಲ್ಲ, ಈ ಜಾತ್ರೆ ದಿನ ನಾವು ಹುಟ್ಟಿರೋದ್ರಿಂದ ನನ್ನ ಹೆಸರು ಕೂಡ ಇಟ್ಟಿದ್ದರು. ಸೊ ಅದೇ ಉದ್ದೇಶಕ್ಕೋಸ್ಕರ ನಮ್ಮ ಮಾವರು ಕೂಡ ಆ ಹಬ್ಬ ಮಾಡಿದ್ದಾರೆ, ಜಾತ್ರೆಯಲ್ಲಿ ಬೇಟೆ ಮಾಡಿದ್ದಾರೆ. ಸೊ ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ವಿ. ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ತೇರು ನೋಡ್ಬೋದು, ಪ್ರತಿಯೊಂದು ಅದ್ಭುತವಾದ ಕ್ಷಣಗಳು. ನಾವು ಚಿಕ್ಕವರಿದ್ದಾಗ ಭಾಳಷ್ಟು ಚಿಕ್ಕವರಿದ್ದಾಗ ಬಂದಿದ್ವಿ ಜಾತ್ರೆಗೆ, ಈಗ ಮತ್ತೆ ಬರ್ತಾ ಇದ್ವಿ. ಒಂಥರ ಒಳ್ಳೆ ಖುಷಿ ಕ್ಷಣಗಳನ್ನೆಲ್ಲ ಅನುಭವಿಸ್ತಾ ಇದ್ವಿ. ನಮ್ಮ ಫ್ಯಾಮಿಲಿ ಕೂಡ ಫೋಟೋಸ್ ಒಂದೆರಡು ತೆಗೆದಿದ್ವಿ, ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.